ನೂತನ ಸಚಿವರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ, ನಿರೀಕ್ಷೆ ಮಾಡಿದ್ರಾ? ಮೊದಲನೇದಾಗಿ ನೂತನ ಸಚಿವರಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡಗಳಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧಿ ಮೇಡಮ್ನವ್ರಿಗೆ, ನನ್ನ ಶ್ರೀ ರಾಹುಲ್ ಗಾಂಧಿ ಸಾಹೇಬರಿಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ವೇಣುಗೋಪಾಲ್ ಸರ್ ಅವರಿಗೆ, ಸುರ್ಜೇವಾಲಾ ಸರ್ ಅವರಿಗೆ, ಮತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡಗಳು ಮತ್ತು ನಮ್ಮ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಮತ್ತು KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಸಾಹೇಬರು, ಉಪಮುಖ್ಯಮಂತ್ರಿಗಳು, ನಮ್ಮ ಜನಾಂಗದ ನಾಯಕ ಸಮಾಜದ ಮುಖಂಡಗಳಾದಂಥ ಮತ್ತು ಮಂತ್ರಿಗಳಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು, ಮತ್ತು ಮಾಜಿ ಮಂತ್ರಿಗಳಂಥ ರಾಜಣ್ಣವರು ಇರ್ಬೋದು. ಒಟ್ಟಾರೆಯಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮತ್ತು KPCCಯ ಎಲ್ಲ ಜಾತಿ ಜನಾಂಗದ ಎಲ್ಲ ಮುಖಂಡರುಗಳಿಗೂ ನನ್ನನ್ನು ಆಯ್ಕೆ ಮಾಡಿದಂಥ ಚಳ್ಳಕೆರೆ ಕ್ಷೇತ್ರದ ಮತದಾರರು 3 ಬಾರಿ ಸತತವಾಗಿ ಆಯ್ಕೆ ಮಾಡಿದಂಥವ್ರು, ಮತ್ತು ಇವತ್ತು ಕಾರಣಕರ್ತರಾದಂಥ ನಮ್ಮ ಕ್ಷೇತ್ರದ ಎಲ್ಲ ಮತದಾರರು, ಮುಖಂಡರು, ಕಾರ್ಯಕರ್ತರು ಎಲ್ರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಬೆಂಬಲಿಸಿದಂಥ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿಗಳ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎರಡು ಸ್ಥಾನಗಳನ್ನು ಬೇಡಿಕೆ ಇಟ್ಟಿದ್ರಿ, ಆ 2 ಸ್ಥಾನ ಕೊಟ್ಟಿದ್ದಾರೆ. ಈಗ ಉಳಿದಂಥವರು ಕೂಡ ಆಕಾಂಕ್ಷಿಗಳಿದಾರಲ್ಲ ಸರ್, ಅವ್ರನ್ನ ಹೆಂಗೆ ವಿಶ್ವಾಸಕ್ಕೆ ತಗೊಳ್ತೀವಿ ಸಮುದಾಯದಲ್ಲಿ? ಈಗ ನನ್ನ ಒಂದು ಅಭಿಪ್ರಾಯ, ಈಗ ಎಲ್ಲರೂ ಕೂಡ ಸುಮಾರು ನಮ್ಮ ಪಕ್ಷದಲ್ಲಿರ್ತಕ್ಕಂಥ 140 ಜನ ಏನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ಅದರಲ್ಲಿ 34 ಜನಕ್ಕೆ ಅಷ್ಟೇ ಅವಕಾಶ ಇರ್ತದೆ. ಅಂಥ ಸಂದರ್ಭದಲ್ಲಿ ಸೀನಿಯಾರಿಟಿ ಇರ್ಬೋದು ಅಥವಾ ಜಾತಿವಾರ ಇರ್ಬೋದು, ಪ್ರಾದೇಶಿಕವಾರ ಇರ್ಬೋದು, ಒಟ್ಟಾರೆಯಾಗಿ ಏನು ನಮ್ಮ ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನಕ್ಕೆ ನಾವು ಆ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಯಾವ ಜಾತಿಗೆ ಕಡಿಮೆ, ಯಾವ ಜಾತಿ ಕಡಿಮೆ ಕೊಟ್ಟಿಲ್ಲ ಇನ್ನೊಂದು ಅಂತ ಹೇಳ್ಬಿಟ್ಟು ಅದನ್ನು ನಿರ್ಧಾರ ಮಾಡಿರ್ತಕ್ಕಂಥವ್ರು ನಮ್ಮ ಹೈಕಮಾಂಡವರು ಈ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ನಾನು ಕೂಡ ಬೇಸರ ಇದೆ, ಅದಾದ್ಮೇಲೆ ಒಂದಷ್ಟು ಬದಲಾವಣೆಗಳು ಕೂಡ ಆಯಿತು, ಅನೌನ್ಸ್ ಆಯಿತು, ಅದಾದ್ಮೇಲೆ ಇಲ್ಲ ಅದು ನನಗೆ ಮಾಹಿತಿ ಏನಿಲ್ಲ. ಒಟ್ಟಾರೆಯಾಗಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದಂಥ ಇವರಿಗೆ ಎಲ್ಲ ಈಗಾಗಲೇ ನಾನು ಧನ್ಯವಾದಗಳು ಹೇಳಿದ್ದೀನಿ. ಇನ್ನೊಮ್ಮೆ ಎಲ್ಲರಿಗೂ ಈಗಾಗಲೇ ನಾನು ಹೇಳಿದಂತೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.